ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಜೋಡಿ ಹಕ್ಕಿ ಸೀರಿಯಲ್ ಮುಖಾಂತರ ಅಕ್ಷರ ಅವರು ಒಂದು ವಿಭಿನ್ನ ಪ್ರಯತ್ನದಲ್ಲಿದ್ದಾರೆ. ವಿಭಿನ್ನ ಪಾತ್ರದ ಮುಖಾಂತರ ಕನ್ನಡ ಜನರನ್ನು ತಲುಪಕ್ಕೆ ತಯಾರಾಗಿದ್ದಾರೆ. ಸೊ ಅವ್ರನ್ನೇ ಮಾತಾಡೋಣ. ಅಕ್ಷರ ಅವರು ಸಹಜವಾಗಿ ಅಂದರೆ ಒಂದಿಷ್ಟು ಪಾತ್ರಗಳು ನಮ್ಮ ನಡುವೆ ಇರುವಂಥವ್ರು ಅನ್ನೋಂಥದ್ದು ಇರುತ್ತೆ. ಹಾಗೆ ಒಬ್ಬ ಆರ್ಟಿಸ್ಟಿಗೆ ಅಂಥ ಪಾತ್ರಗಳು ಸಿಗೋದು ಕೂಡ ಅಪರೂಪ. ಟೀಚರ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಒಂದೊಂದು ರೀತಿ ಕನೆಕ್ಟ್ ಆಗ್ತಾರೆ. ನೀವು ಟೀಚರಾಗಿ ಹೇಗೆ ಆಡಿಯನ್ಸಿಗೆ ಕನೆಕ್ಟ್ ಆಗ್ಬೋದು ಅನ್ನೋವಂಥದ್ದು? ಟೀಚರ್ ಮೊದಲನೇದಾಗಿ ನಾನು ಟೀಚರ್ ಪಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ರೀಸನ್ ಏನು ಅಂತಂದರೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಎಲ್ಲ ಕಡೆ ಹೇಳಿದ್ದೀನಿ, ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ. ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ ಇವಾಗಿನ ಸೊಸೈಟಿಯಲ್ಲಿ. ಆ್ಯಂಡ್ ಸರ್ವೈವ್ ಆಗಬೇಕು ಅಥವಾ ನಾವು ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂದರೆ ಒಂದು ಎಜುಕೇಷನ್ ಅಂತಂದರೆ ನಮಗೊಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ನಾವು ಏನು ಓದ್ತೀವೋ ಅದರಿಂದ ನಾವು ಮುಂದಕ್ಕೆ ಕೆಲಸ ಮಾಡ್ಬೋದು. ಎನಿ ಫೀಲ್ಡ್, ಯಾವುದಾದ್ರೂ ಒಂದು ಫೀಲ್ಡ್, ಬೇಸಿಕ್ ಎಜುಕೇಷನ್ ಅನ್ನೋದಿದ್ರೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಲೆಜ್ ಇರುತ್ತೆ, ಏನಾಗುತ್ತೆ ಏನಾಗಲ್ಲ ಅಥವಾ ಸೊಸೈಟಿ ಹೇಗಿರುತ್ತೆ ಹೇಗಿರಲ್ಲ ಅನ್ನೋದೊಂದು ಬೇಸಿಕ್ ನಾಲೆಜ್ ಇರುತ್ತೆ. ಸೊ ಹಾಗಾಗಿ ಬೇಸಿಕ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಸೊ ಆ ಕಾರಣಕ್ಕಾಗಿ ನಾನು ಈ ಪಾತ್ರ ಮಾಡಿದ್ರೆ ಜನಕ್ಕೊಂದು ಒಳ್ಳೆ ಮೆಸೇಜ್ ಇರುತ್ತೆ, ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು ಅಂತ ಹೇಳಿ ನಾನು ಈ ಪಾತ್ರನ ಸೆಲೆಕ್ಟ್ ಮಾಡಿಕೊಂಡೆ. ಸಹಜವಾಗಿ ಹೇಳ್ತಾ ಇರ್ತೀವಿ, ಸೀರಿಯಲ್ ಅಂದರೆ ಒಂದಿಷ್ಟು ಮನೆ ಮಂದಿ ಕೂತು ನೋಡೋದು, ಕಣ್ಣೀರು ಹಾಕ್ಸೋವಂಥ ಸನ್ನಿವೇಶಗಳಿರುತ್ತೆ ಅಂತ. ಬಟ್ ನಿಮ್ಮ ಟೀಮ್ ಹೇಳ್ತಾ ಇದೆ ಇಲ್ಲಿ ಯಾರೂ ಅಳಿಸಲ್ಲ, ಇದು ಬೇರೆ ರೀತಿಯ ಜಾನರ್ ಅನ್ನುವಂಥದ್ದು. ಸೊ ಹಾಗಾಗಿ ಎಷ್ಟು ಡಿಫ್ರೆಂಟಾಗಿ ಆಡಿಯನ್ಸ್ನ ಕನೆಕ್ಟ್ ಆಗ್ಬೋದು ನಾವು? ಅವ್ರು ಹೇಳಿದ ನಿಜ. ಅಂದರೆ ಈಗ ನಾನು ಏನು ಇಷ್ಟು ದಿನ ಸಹನಾ ಪಾತ್ರ, ಇವಾಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ ಸಹನಾ ಪಾತ್ರ. ಬಟ್ ಸಹನಾ ಪಾತ್ರ ಹೇಗಿತ್ತು ಅಂದರೆ ತುಂಬ ಇನ್ನೋಸೆಂಟು, ಒಂದು ಶೈ ಗರ್ಲು, ಹೆದರ್ಕೋತಿದ್ಲು, ಹಿಂಜರಿತಿದ್ಲು ಏನಾದ್ರು ಮಾಡೋಕ್ಕೆ. ಈಗ ಸ್ವಲ್ಪ ಚೇಂಜ್ ಓವರ್ ಕೊಟ್ಟಿದ್ದಾರೆ ಸಹನಾ ಪಾತ್ರದಲ್ಲೂ. ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾಳೆ ಸಹನಾ. ಅಲ್ಲಿ ಅವಳು ಏನೂ ಓದಿರಲ್ಲ, ಅವಳು ಓದಿಲ್ಲದೆ ಲೈಫಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ಲು ಅನ್ನೋದನ್ನು ಸೊಸೈಟಿಗೆ ತೋರಿಸಿದ್ದಾರೆ. ಸೊ ಇಲ್ಲಿ ಅಕ್ಷರ ಓದಿರ್ತಾಳೆ, ಓದ್ಬಿಟ್ಟು ಎಜುಕೇಷನ್ಗೋಸ್ಕರ ಎಷ್ಟೆಲ್ಲ ಫೈಟ್ ಮಾಡ್ತಾಳೆ ಅನ್ನೋದನ್ನು ಈ ಒಂದು ಪಾತ್ರದಲ್ಲಿ ತೋರಿಸ್ತಾಳೆ. ಏನೋ ತೀರಾ ಅಳೋದಾಗಿರ್ಬೋದು, ಅಳೋ ಅಂಥ ಒಂದು ಸ್ಥಿತಿನೂ ಇರುತ್ತೆ. ಬಿಕಾಸ್ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ ಆಗಿರೋದ್ರಿಂದ ಎಲ್ಲ ಥರ ಎಮೋಷನ್ಸ್ ಇರಲೇಬೇಕು ಖಂಡಿತವಾಗ್ಲೂ. ಬಟ್ ತೀರಾ ತುಂಬ ಅಳೋದೇ ಇರುತ್ತೆ ಅನ್ನೋದನ್ನು ನಾನು ಹೇಳಲ್ಲ. ಸ್ವಲ್ಪ ಮೆಚ್ಯೂರ್ಡ್ ಆಗಿರೋವಂಥ ಒಂದು ಹುಡುಗಿ ಅಕ್ಷರ ಪಾತ್ರ. ಸ್ವಲ್ಪ ಪೈಲ್ವಾನ್ ಇರ್ತಾರೆ. ಸೊ ಪೈಲ್ವಾನ್ ಜೊತೆ ಪ್ರೀತಿಯಲ್ಲಿ ಬೀಳುವಂಥ ರೀತಿಯಲ್ಲಿ ಸನ್ನಿವೇಶಗಳಿದೆ. ಸೊ ನೀವು ಅವ್ರನ್ನ ಹೇಗೆ, ಅಂದರೆ ಪೈಲ್ವಾನ್ ಯಾರಿಗೂ ಬಗ್ಗಲ್ಲ, ಬಟ್ ನೀವು ಹೆಂಗೆ ಬಗ್ಗಿಸ್ತೀರ ಅಂತ? ಆ್ಯಕ್ಚುಲಿ ಕತೆ ಪ್ರಕಾರ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಅವರಿಗೆ ಅಕ್ಷರ ಇಷ್ಟ ಆಗೋದು ಅವರ ಒಂದು ಏನು ಹೇಳ್ತಾಳೆ, ಅವರ ಒಂದು ಬಿಹೇವಿಯರಿಂದ, ಅವರ ಒಂದು ನೇಚರಿಂದ. ಬಿಕಾಸ್ ಅಕ್ಷರ ತುಂಬ ಮೆಚ್ಯೂರ್ಡ್ ಹುಡುಗಿ, ತುಂಬ ಪೇಷನ್ಸ್ ಇರೋವಂಥ ಹುಡುಗಿ, ಮಕ್ಕಳಿಗೆಲ್ಲ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ತೋರಿಸೋವಂಥ ಹುಡುಗಿ. ಬಿಕಾಸ್ ಏನು ಹೀರೋ ಪಾತ್ರ ಅವ್ರು ಏನು ಮಾಡ್ತಾರೆ, ಅವರು ಓದಿರಲ್ಲ. ಸೊ ಅವ್ರಿಗೆ ಏನು ಎಜುಕೇಷನ್ ಅನ್ನೋದು ಗೊತ್ತಿರಲ್ಲ. ಸೊ ಅವ್ರಿಗೆ ಪ್ರಾಬ್ಲಿ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಆಮೇಲೆ ಅವರು ಅಕ್ಷರ ಅನ್ನೋ ಪಾತ್ರದ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾರೆ, ಹೇಗೆ ಅಕ್ಷರ ಯಾವ ಥರ ಏನು ಆಯ್ತಂತ. ಸೊ ಅವಳ ಒಂದು ಬಿಹೇವಿಯರು, ನೇಚರು ಅವ್ರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಲವ್ ಆಗುತ್ತೆ. ಫೈನಲಿ ನಿಮ್ಮ ಕರಿಯರಲ್ಲಿ ಅಂದರೆ ಹಿಂದೆ ಮಾಡಿದ್ದ ಪಾತ್ರಗಳಿಗಿಂತ ಎಷ್ಟೊಂದು ಡಿಫ್ರೆಂಟಾಗಿ ಇದು ಇದೆ ಅಂತ ನಿಮ್ಗೆ ಅನಿಸುತ್ತೆ? ಜನರನ್ನ ಹೆಂಗೆ ಕನೆಕ್ಟ್ ಆಗ್ತೀರಿ ಅಂತ? ಖಂಡಿತವಾಗ್ಲೂ ಡಿಫ್ರೆನ್ಸ್ ಇದೆ. ಯಾಕಂದರೆ ಸಹನಾ ಪಾತ್ರಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಪಾತ್ರದ ಪ್ರಕಾರನೂ ತುಂಬ ಡಿಫ್ರೆನ್ಸ್ ಇದೆ, ಲುಕ್ಸ್ ವೈಸು ತುಂಬ ಡಿಫ್ರೆನ್ಸ್ ಇದೆ, ಮೆಸೇಜ್ ವೈಸ್ ಆಡಿಯನ್ಸ್ಗೆ ನಾವು ಏನು ತೋರ್ಸೋಕೆ ಕೊಟ್ಟಿದ್ದೀವಿ ಅದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಆಡಿಯನ್ಸ್ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಗೊತ್ತಾಗುತ್ತೆ, ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ನಂಬಿಕೆ ಇದೆ. ಏನು ನನಗೆ ಪುಟ್ಟಕ್ಕನ ಮಕ್ಕಳು ಸಕ್ಸಸ್ ಸಿಕ್ತೋ ಸೇಮ್ ಇದು ಅಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಅಕ್ಷರ ಅವರೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟಿ ಅಕ್ಷರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತ ಚೆಗ್ಗಿನ್, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.